ಬಸನಗೌಡ ಪಾಟೀಲ್ ಅವರಿಗೆ. ಆತ್ಮೀಯರೇ, ಈ ಸಂದರ್ಭದಲ್ಲಿ ನಾನು ನಿಮ್ಮೆಲ್ಲರ ನೆಚ್ಚಿನ ನಾಯಕರು, ಕರ್ನಾಟಕದ ರೈತರ ಆಶಾ ಕಿರಣ, ಮುಂದಿನ ಮುಖ್ಯಮಂತ್ರಿ ಅಂದ್ರೆ ತಪ್ಪಾಗಲಾರದು ಅಂತ ನಮ್ಮ ವಿರಾಟ್ ಹುಲಿ ಬಸನಗೌಡ ಪಾಟೀಲ್ ಅವರಿಗೆ ನಮಸ್ಕರಿಸುತ್ತಾ, ಅದೇ ರೀತಿ ಪಿ ರಾಜು ಸಾಹೇಬ್ರಂದ್ರ ಪ್ರೀತಿ, ಪಿ ರಾಜು ಸಾಹೇಬ್ರಂದ್ರ ಶಾಂತಿ, ಪಿ ರಾಜು ಸಾಹೇಬ್ರಂದ್ರ ಸಮಾಧಾನ, ಪಿ ರಾಜು ಸಾಹೇಬ್ರಂದ್ರ ನ್ಯಾಯ, ಪಿ ರಾಜು ಸಾಹೇಬ್ರಂದ್ರ ಸತ್ಯ, ಪಿ ರಾಜು ಸಾಹೇಬ್ರಂದ್ರ ಸ್ವಾಭಿಮಾನ. ಇವೆಲ್ಲ ಸತ್ಯ ನ್ಯಾಯ ನೀತಿ ಅಂದ್ರೆ ಪಿ ರಾಜು ಸಾಹೇಬ್ರ ಅಂತ ಇಡೀ ಕೂಡಿಸಿ ಕ್ಷೇತ್ರಕ್ಕೆ ಹೋಗಿ ಹೇಳುವಂತ ನಮ್ಮ ಜನಮೆಚ್ಚಿನ ನಾಯಕ ಪಿ ರಾಜು ಸಾಹೇಬ್ರೆ, ಅವರಿಗೂ ಕೂಡ ನಮಸ್ಕರಿಸುತ್ತಾ, ಇನ್ನೋರು ನಮ್ಮ ಕುಡ್ಚಿ ಭಾರತೀಯ ಜನತಾ ಪಕ್ಷದ ಅಧ್ಯಕ್ಷರಾದಂತ ಮಲ್ಲಿಕಾರ್ಜುನ್ ಕಾನಗೌಡನವರೇ, ಇದೀಗ ಸೇರ್ಪಡೆಯಾದಂತ ನಮ್ಮ ಮುಗಳಕೋಡದ ಕಾಂಗ್ರೆಸ್ ಅನ್ನ ಬಿಟ್ಟ ಅವರು ಯಾರು ಚೆನ್ನಪ್ಪನ ಯಳವಣ್ಣ ಅವ್ರ ಜೊತೆಗೆ ನೂರಾರು ಸಾವಿರಾರು ಕಾರ್ಯಕರ್ತರುಗಳನ್ನು ತಗೊಂಡ್ ಬಂದಾರ. ಅವ್ರು ಚೆನ್ನಪ್ಪನ ಯಳವಣ್ಣ ಅವರಾಗ್ಲಿ, ಮುತ್ತಪ್ಪನ ಹುಕ್ಕೇರಿ ಆಗಲಿ, ಮೌನೇಶ್ ಪತ್ತಾರ್ ಅವರಾಗ್ಲಿ, ಗಿರಿಮಲನ ಮುದೋಳ್ ಆಗಲಿ, ಆಮೇಲೆ ಗಿರಿಮಲನ ಕೊಪ್ಪದಾಗಲಿ, ಇವರೆಲ್ಲರೂ ಸೇರಿ ಇವತ್ತ ಏನ್ ಅನ್ಸಾಕತ್ತೈತಿ ಅಂದ್ರೆ ನಿಮ್ಮನ್ನೆಲ್ಲರೂ ನೋಡಿ ಇವತ್ತು ಅವ್ರ ಕಾಂಗ್ರೆಸ್ ಕುರ್ಚಿ ಕ್ಷೇತ್ರದ ಕಾಂಗ್ರೆಸ್ ಮುಕ್ತ ಆಗ್ತೈತಿ ಅನ್ನುವಂತ ಮಾತು ಬರಾಕತ್ತೈತಿ. ಇವತ್ತು ಕಾಂಗ್ರೆಸ್ ಇಂದ ಎಲ್ಲರೂ ನೋಡ್ರಿ, ಇವತ್ತು ದಿನಕ್ಕ ನಮ್ ಬಸಗೌಡನ ಪಾಟೀಲ್ ಅವ್ರು ಹೇಳ್ತಿದ್ರು, ನಾವು ಅತನಿ ಭಾಷಣದಾಗ ಕೇಳಿದ್ವಿ, ದಿವಸಕ್ಕ ಈ ಕುರ್ಚಿ ಕ್ಷೇತ್ರದಾಗ 4,000, 5,000, 6,000 ಲೀಡ್ ಅನ್ಕೋತ ಹೋಗಿ ಇವತ್ತು ಏನಿಗೆ ಬರಕತ್ತೈತಿಪ್ಪ ಅಂದ್ರೆ ನಮ್ಮ ಬಿಜೆಪಿ ಪಕ್ಷ ಸುಮಾರು 80,000 ಲೀಡ್ ಆಯ್ಕೆ ಆಗುವಂತ ಸಂದರ್ಭ ಬರಕತ್ತೈತಿ. ಅಂತ ಎಲ್ಲ ಮಹಾನುಭಾವರು ಎದಕ್ಕೆ ಮೇಲಿದ್ದಾರೆ. ಇಲ್ಲಿ ಸೇರಿದಂತ ಎಲ್ಲಾ ನನ್ನ ಅಣ್ಣ ತಮ್ಮಂದಿರೆ, ಅಕ್ಕ ತಂಗಿರೆ, ತಾಯಂದಿರೆ, ತಮ್ಮೆಲ್ಲರಿಗೂ ನಾನು ಈ ಸಂದರ್ಭದಲ್ಲಿ ಹೃದಯಪೂರ್ವಕ ನಮಸ್ಕಾರಗಳನ್ನು ಸಲ್ಲಿಸುತ್ತೇನೆ. ಆತ್ಮೀಯರೇ, ನಾನು ಒಂದೇ ಒಂದು ಮಾತು ಹೇಳ್ತೇನೆ, ಏನಪ್ಪಾ ಅಂದ್ರ ಸಾಸಿವೆ ಕಾಳಿನಂತ ಸುಖಕ್ಕೆ ಸಾಗರದಷ್ಟು ದುಃಖ. ನಾವೆಲ್ಲರೂ ಇವತ್ತು ಏನಾಗ್ಬೇಕಾಗಿತ್ತು ಒಂದೇ ಮಾತು, ಸಾಹೇಬ್ರು ಮುಂದೆ ಹೋಗೋರು, ನಾನು ಒಂದೇ ಮಾತು ಹೇಳ್ತೀನಿ, ಸಾಸಿವೆ ಕಾಳಿನಂತ ಸುಖಕ್ಕೆ ಸಾಗರದಷ್ಟು ದುಃಖ. ನಾವು ಎಷ್ಟು ಜಾಗೃತರಾಗಬೇಕಾಗಿದ್ದಾರೆ. ಇವತ್ತ ಏನು ಇನ್ನು ಎಲ್ಲ ಇದ್ರ ಬಗ್ಗೆ ಡಿಟೇಲ್ ಆಗಿ ನಮ್ಮ ಕಾಕವ್ರು ಮಾತಾಡೋರು, ಏನು ಜಾಗೃತ ಆಗ್ಬೇಕಾಗಿತ್ತಂದ್ರೆ ನಾವು ಯಾವುದೇ ಆಸೆ ಆಮಿಷಗಳಿಗೆ ಒಳಗಾಗಬಾರ್ದು. ಒಂದು, ಎರಡನೇದ ಏನು ಅವ್ರು ಮಾಡಕತ್ತಿರಲ್ಲ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಏನೋ ಒಂದು ಗುಂಡ